ಯಾಕೆ ಇಷ್ಟೊತ್ತವ್ರು ಇನ್ನೂ ಬಂದಿಲ್ಲ? ಬರಬೇಕಿತ್ತಲ್ವಾ? ನಾನು ಯಾವಾಗ ನೋಡ್ತೀನಿ. ಸರ್ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಆಟೋ ನಿಲ್ಸಿದ್ದು ಯಾರಿದು? ಆಟೋ ತೆಗೀರಿದು. ಸರ್ ನಾನೇ ನಿಲ್ಲಿಸಿದ್ದು. ಅಷ್ಟು ಜನ ರೌಡಿಗಳು ಬಂದರೂ ಹೆದರ್ಕೊಳ್ಳಿಲ್ಲಲ್ವ ನೀನು? ನಿಜವಾಗ್ಲೂ ರೌಡಿ ಬೇಬೇನೆ ನೀನು. ನಾನು ಸೂಸೈಡ್ ಅಟೆಂಪ್ಟ್ ಮಾಡಿ ಬಚಾವಾದಾಗ ಇಡೀ ಜಗತ್ತೇ ಬ್ಲರ್ ಆಗಿ ಕಾಣಿಸ್ತಾ ಇತ್ತು. ಆದರೆ ನೀವು ಮಾತ್ರ ಕ್ರಿಸ್ಟಲ್ ಕ್ಲಿಯರ್ ಆಗಿ ಬ್ರೈಟ್ ಆಗಿ ಕಾಣಿಸ್ತಾ ಇದ್ರಿ. ದೇವ್ರ ಹತ್ರ ಏನೂ ಬೇಡ್ಕೊಳ್ದಿರೋ ನಾನು ಅವತ್ತು ನೀವು ನನಗೆ ಬೇಕೇ ಬೇಕು ಅಂತ ಬೇಡ್ಕೊಂಡೆ. ತೀರಾ ಮಕ್ಕಳು ಥರ. ನನ್ನ ಮದುವೆ ನಿಮ್ಮ ಜೊತೆನೇ ಆಗಬೇಕು, ಆ ಭಾರ ಎಲ್ಲ ನಿಂದೆ ಅಂತ ದೇವ್ರಿಗೆ ಇಲ್ಲೇ ಹರಕೆ ಕಟ್ಕೊಂಡಿದ್ದೆ. ನಾವು ಅಂದ್ಕೊಂಡಿದ್ದಾದ್ಮೇಲೆ ಎಲ್ಲರೂ ಹರಕೆ ತೀರಿಸ್ತಾರೆ. ಆದರೆ ಇಷ್ಟೆಲ್ಲ ಮಾಡಿರೋ ದೇವರು ನಮ್ಮಿಬ್ರು ಮದುವೆನೂ ಮಾಡ್ತಾನೆ ಅಂತ ನಂಬಿಕೆ ನನಗಿದೆ. ಅದಕ್ಕೆ ನಾನು ಮೊದಲೇ ಹರಕೆ ತೀರ್ಸೋದಕ್ಕೆ ಬಂದಿದ್ದೀನಿ. ಅಳಬೇಡ್ರಿ. ಬೇಜಾರಿಗಲ್ಲ. ಇನ್ಮೇಲೆ ಆ ವರ್ಡು ನಿಮ್ಮ ಲೈಫಲ್ಲೇ ಇರಲ್ಲ. ಬನ್ನಿ, ಹರಕೆ ಕಟ್ಕೊಂಡಿದ್ದೀವಿ, ತೀರ್ಸ್ಬಿಟ್ಟು ಬೇಗ ಮನೆಗೆ ಹೋಗೋಣ. ಇವತ್ತು ಅರ್ಶಿನ ಶಾಸ್ತ್ರ ಬೇರೆ, ನೀವು ಕಾಣಲಿಲ್ಲ ಅಂದರೆ ರಗಳೆ ಸ್ಟಾರ್ಟ್ ಆಗುತ್ತೆ. ಬನ್ನಿ. ದೇವ್ರೆ, ನಾನು ಈಗಾಗಲೇ ನಿನ್ನ ಹತ್ರ 1000 ಬೇಡಿಕೆ ಇಟ್ಟಿದ್ದೀನಿ. ಇವತ್ತು ಇಡ್ತೀನಿ. ಯಾಕೆಂದರೆ ನಾವೇನಾದರೂ ಕೇಳೋದೇ ಆದರೆ ಅದನ್ನು ದೇವ್ರ ಹತ್ರನೇ ಕೇಳಬೇಕಂತೆ. ಮನುಷ್ಯನಿಗೆ ಜಾಸ್ತಿ ಕೊಡೋಕ್ಕಾಗಲ್ಲ, ಆದರೆ ದೇವರು ಏನೇ ಬೇಕಿದ್ರೂ ಎಷ್ಟೇ ಬೇಕಿದ್ರೂ ಕೊಡ್ತಾನಂತೆ. ಅಪ್ಪ ಭಗವಂತ, ಇವತ್ತು ನಾನು ನಿನ್ನ ಹತ್ರ ಯಾವ ಬೇಡಿಕೆನೂ ಇಡಲ್ಲ. ಯಾಕಂದರೆ ಹೊಸ್ದಾಗಿ ಬೇಡ್ಕೊಳ್ಳೋಕೆ ನನಗೇನೂ ಇಲ್ಲ. ಅವತ್ತು ಬೇಡಿದ್ದನ್ನು ನೀನು ನೆರವೇರಿಸ್ತೀಯ ಅಂತ ನಂಬಿಕೆ ನನಗಿದೆ. ನಮ್ಮಿಬ್ಬರು ಜೀವನ ಮದುವೆ ಹೊಸ್ಲಿಗೆ ಬಂದು ನಿಂತಿದೆ. ಇಷ್ಟು ದಿನ ನೂರಾರು ಸಮಸ್ಯೆ ವಿಘ್ನ ನೋಡಿದ್ದೀವಿ. ಆದರೆ ಇನ್ಮೇಲೆ ಅದಾಗದೇ ಇರೋ ಥರ ಕಾಪಾಡಪ್ಪ. ಎಲ್ಲನೂ ನಿರ್ವಿಘ್ನವಾಗಿ ಚೆನ್ನಾಗಾಗೋ ಥರ ಆಶೀರ್ವಾದ ಮಾಡಪ್ಪ. ಡಿಮ್ಯಾಂಡ್ ಯಾವುದೂ ಇಲ್ಲ, ಆದರೆ ಸಣ್ಣ ಇನ್ಫ್ಲೂಯೆನ್ಸ್ ಮಾಡೋದಿದೆ. ನಾನು ಮುದ್ದು ಡೊನಾಲ್ಡ್ ಹಾಕಿ ಏನೇ ಬೇಡ್ಕೊಂಡ್ರು ಅದು ಈಡೇರೋ ಥರ ಮಾಡಪ್ಪ. ಹಾಗೆ ಅಗ್ರಜ ಮತ್ತು ರೌಡಿನಾಥ್ ನಿಮ್ಮ ಮಧ್ಯೆ ಇರೋ ಸಮಸ್ಯೆ ಪರಿಹಾರ ಆಗಿ ಅವರಿಬ್ಬರು ಒಂದಾಗೋ ಹಾಗೆ ಮಾಡಪ್ಪ. ಆ ಸಾಹಿತ್ಯ ಅಗ್ರಜನ ಜೊತೆಗಿದ್ರೆ ಬರೀ ನೆಗೆಟಿವ್ ವೈಬ್ಸ್ ತುಂಬಿಕೊಂಡಿರುತ್ತೆ. ಅದೇ ರೌಡಿನಾಥ್ನಿ ಇದ್ರೆ ಫುಲ್ ಪಾಸಿಟಿವ್ ವೈಬ್ಸ್. ಅವಳ ಅಗ್ರಜಂಗೆ ಪರ್ಫೆಕ್ಟ್ ಪೇರ್. ಪ್ಲೀಸ್, ಆಯ್ತಾ? ವಿಕ್ಕಿ ಅವರೇ, ಅಲ್ಲಿ ನೋಡಿ. ಎಲ್ಲಿ? ದೇವ್ರ ಬಲ್ಗಡೆ ಪ್ರಸಾದ ಕೊಟ್ಬಿಟ್ಟ. ಶಾಸ್ತ್ರಿಗಳೇ, ದೇವ್ರ ಪ್ರಸಾದ ಕೊಟ್ಟನಂದ್ರೆ ಆ ಹೂನ ಕೊಡ್ತೀರಾ? ಸುಮ್ಮನಿರಿ ವಿಕ್ಕಿ ಅವರೇ, ಹಾಗೆಲ್ಲ ಮಾಡಬಾರ್ದು. ರೀ, ಏನ್ರಿ ನೀವು? ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅನ್ನೋದು ಗಾದೆ. ಭಕ್ತೇ ಬೇಡ ಅಂದು ಅಂತ ಅದನ್ನು ಕ್ಯಾನ್ಸಲ್ ಮಾಡಿಬಿಡಿ. ನೋಡಿ, ಶಾಸ್ತ್ರಿಗಳು ಕೊಡ್ತಾ ಇದ್ದಾರೆ. ಇಷ್ಟಾರ್ಥ ಸಿದ್ಧಿರಸ್ತು. ಒಂದು ನಿಮಿಷ ಸರ್. ಕೊನೆಗೂ ಪ್ರಸಾದ ತಗೊಂಡ್ಬಿಟ್ರಿ ಅಲ್ವಾ? ಇನ್ಫ್ಲೂಯೆನ್ಸ್ ವರ್ಕ್ ಆಯಿತು ಅನ್ಸುತ್ತೆ. ಇನ್ಫ್ಲೂಯೆನ್ಸಾ? ಏನು? ನೀವು ದೇವ್ರ ಹತ್ರ ಮನ್ಸಲ್ಲಿ ತಾನೇ ಬೇಡ್ಕೊಂಡ್ರಿ. ಹಾಗೆ ನಾನು ಮನ್ಸಲ್ಲಿ ಬೇಡ್ಕೊಂಡಿದ್ನಲ್ಲ, ಬಾಯ್ಬಿಟ್ಟು ಹೇಳೋಕ್ಕಾಗತ್ತಾ? ಸೀಕ್ರೆಟ್ ನನ್ನ ಮತ್ತೆ ದೇವ್ರ ವಿಚಾರ. ನಕ್ಬಿಟ್ರಾ? ಈ ನಗು ನೋಡಿದೆ ನಾನು ಹಾಳಾಗಿದ್ದು. ಆದರೆ ಹಾಳಾಗೋದ್ರಲ್ಲೂ ಇಷ್ಟೊಂದು ಖುಷಿ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ರೀ. ಬಿಟ್ರೆ ಮಾತಾಡ್ತಾನೆ ಇರ್ತೀರಾ. ಆಗಲೇ ಟೈಮ್ ಆಗಿದೆ, ನಡೀರಿ. ನಾವು ರೆಡಿ. ನೀವು ರೆಡಿನಾ?
ಮತ್ತೇನಾ? ನಾವು ನಮ್ಮ ಹುಡುಗಿನ ಹೇಗೆ ಕರ್ಕೊಬಂದ್ವೋ ಹಾಗೆ ಕರ್ಕೊಂಡೋಗೋದು. ನೀನು ಇಲ್ಲೇನು ಮಾಡ್ತಿದ್ಯಾ? ಒಂದಿನ ವಿಕ್ರಾಂತ್ ಕಾಣಿಸ್ಕೊತೀನಿ, ಇನ್ನೊಂದು ದಿನ ಆದ್ಯ ಕಾಣಿಸ್ಕೊತೀನಿ. ಅದೆಲ್ಲ ಬಿಡು, ಈಗ ನನ್ನಿಂದ ಸುತ್ತಾಡ್ತಿದ್ಯಲ್ವಾ? ನಿಜ ಹೇಳು, ಏನು ಮಾಡಬೇಕು ಅಂತಿದ್ಯಾ? ಇಲ್ಲೇನು ಕೆಲಸ ನಿಮಗೆ? ತುಂಬ ದಿನದಿಂದ ನೋಡ್ತಾ ಇದ್ದೀನಿ, ಫಾಲೋ ಮಾಡೋದು, ಎಲ್ಲಿ ಹೋದ್ರಲ್ಲಿ ಕಾಣಿಸ್ಕೊಳ್ಳೋದು, ಮತ್ತೆ ಯಾಕೆ ವಾಪಸ್ ಬಂದಿದ್ದೀನಿ? ಮಾತಾಡೋ ರಾಸ್ಕಲ್, ನಿನ್ನ ನೆರಳು ನೋಡೋದಕ್ಕೂ ಇಷ್ಟ ಇಲ್ಲ ನನಗೆ. ನಾನೇನು ಬೇಕಂತ ಬಂದಿಲ್ಲ, ನಂಗೆ ಅಲ್ಲಿರೋಕೆ ಮನ್ಸಾಗಿಲ್ಲ ಅಷ್ಟೇ. ನೀನು ನಮ್ಮ ಮನೆಯಿಂದ ಒದ್ದೋಡಿಸ್ಬೇಕಾದ್ರೆ ಎಷ್ಟು ಬೇಕಾದ್ರೂ ದುಡ್ಡು ತಗೊಂತ ಮುಖದ ಮೇಲೆ ಬಿಸಾಕಿದೆ ತಾನೆ. ತಗೊಂಡು ಯಾವ್ದಾದ್ರು ದೇಶಕ್ಕೆ ಹೊರಟೋಗ್ಬೇಕಿತ್ತು. ಅದನ್ನ ಬಿಟ್ಟು ಮತ್ತೆ ನನ್ನ ಲೈಫಲ್ಲಿ ಬರೋಷ್ಟು ಧೈರ್ಯ ಮಾಡಿದ್ಯಾ? ಆಗ್ಲೇ ಹೇಳಿದ್ನಲ್ಲ. ಮುಚ್ಚೋ ಬಾಯಿ. ನೀನಿರೋ ಕಡೆ ನಿನಗೆ ಸೇರಿ ಹೋಗಿಲ್ಲ ಅಂದ್ರೆ ಅದು ನನಗೆ ಪ್ರಾಬ್ಲಮ್ ಅಲ್ಲ. ಆಯ್ತು, ಭೂಮಿ ಯಾರು ಸ್ವತ್ತು ಅಲ್ಲ, ಯಾರು ಇಲ್ಲಿ ಬೇಕಾದ್ರೂ ಇರ್ಬೋದು. ನೀನು ಬೆಂಗಳೂರಿಗೆ ಯಾಕೆ ಬಂದೆ ಅಂತ ನಾನು ಕೇಳೋದಿಲ್ಲ. ಆದರೆ ವಿಕ್ರಾಂತ್ ಅದೇನೋ ಫಾಲೋ ಮಾಡ್ಕೊಂಡು ಅವ್ರನ್ನ ಎಮೋಷನಲಿ ಟ್ರ್ಯಾಪ್ ಮಾಡಿ ಸಿಂಪತಿ ಗಿಟ್ಟಿಸ್ಕೊಂಡು ವಾಪಸ್ ನನ್ನ ಲೈಫಲ್ಲಿ ಬರ್ಬೋದು ಅಂತ ನೀನು ಅಂದ್ಕೊಂಡ್ರೆ ಅದಕ್ಕಿಂತ ಮುಟ್ಟಾಳ್ತಾನೆ ಇನ್ನೊಂದಿನ. ಕನ್ಸಲ್ಲೋ ಅಂತ ಆಸೆ ಇಟ್ಕೋಬೇಡ. ಪ್ರತಿ ವೇಳ